Hey guys, welcome back to my YouTube channel. So, ಇವತ್ತಿನ vlog ಅಲ್ಲಿ ನೀವು ಆಲ್ರೆಡಿ ಟೈಟಲ್ ಅಲ್ಲಿ ನೋಡಿರ್ತೀರಾ. Yes guys, I am gonna make ನಮ್ಮ ಕರ್ನಾಟಕ ಸ್ಟೈಲ್ ದೊಣ್ಣೆ ಬಿರಿಯಾನಿ. ಇವತ್ತು ನಾನು ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ತುಂಬ ದಿವಸ ಮಾಡಬೇಕಂತ ಇದ್ದೆ ಆ್ಯಂಡ್ ಜಾಸ್ತಿ ಜನ ನನ್ನ ರೀಸೆಂಟ್ ಪೋಲೆಲ್ಲ ಕೇಳಿದ್ರಿ ದಟ್ ಕುಕಿಂಗ್ ವ್ಲಾಗ್ ಮಾಡಿ ತುಂಬ ದಿವಸ ಆಯ್ತು ಅಂತ. ಅದಕ್ಕೆ ನಾನು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. 1 ಮಂತ್ ಬ್ಯಾಕ್ ಆ ಥರ ಒಂದು ಟ್ರಯಲ್ ಮಾಡಿದೆ ನಾನು. ಯಾಕಂದರೆ ನಿಮಗೆ ಗೊತ್ತು, ನಾವು ಬಾಬ್ಸ್ ಕಿಚನ್ ಅಂತ ನಾವು ಓಪನ್ ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ಬಿನ್ ಲೈಕ್ 6 ಮಂತ್ಸ್ ಆ ಥರ ಆಗಿರುತ್ತೆ. 4-5 ಮಂತ್ಸ್ ಆಗಿರುತ್ತೆ ಗೈಸ್ ನಾವು ಓಪನ್ ಮಾಡಿ ಬಾಬ್ಸ್ ಬಿರಿಯಾನಿ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಹಾಕಿರ್ತೀನಿ, ನೀವೇ ಹೋಗಿ ನೋಡಿ. ಬಟ್ ನಾನಂತೂ ಅಡುಗೆ ಮಾಡಲ್ಲ ಗೈಸ್, ಇದು ನಾನು ಸುಮ್ಮನೆ ಫಂಡಿಗೆ ಮಾಡ್ತಾ ಇರೋದು ಬಿಕಾಸ್ ಐ ಹ್ಯಾವ್ ಗೆಸ್ಟ್ ಕಮಿಂಗ್ ಓವರ್. So I am planning to do biryani. But besides that, my mom is the chef of this, cloud kitchen. So ಅವರೇ ಅಡುಗೆ ಮಾಡೋದು, ನಾನಂತೂ ಮಾಡಲ್ಲ, ಜಸ್ಟ್ ಹೆಲ್ಪ್ ಮಾಡ್ತೀನಿ. ಇವತ್ತು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾವು ನಮ್ಮ ಫ್ಯಾಮಿಲಿ ಮೋಸ್ಟ್ಲಿ ನಾವು ಸ್ಪೈಸಿ ಅಷ್ಟು ತಿನ್ನಲ್ಲ. ವಿ ಡೋಂಟ್ ಪ್ರಿಫರ್ ಸ್ಪೈಸಿ ಸ್ಟಫ್. ಸೊ ನಾವು ಮೀಡಿಯಮ್ ಸ್ಪೈಸಿ ನಾವು ಹಾಕ್ತೀವಿ. ಸೊ ನಿಮ್ಗೆ ಅಕಸ್ಮಾತ್ ಇಲ್ಲಿ ಅಲ್ಲಿ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಿದ್ರೆ ನೀವು ಮಾಡ್ಕೊಳ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ಇಫ್ ಯು ವಾಂಟ್ ಟು ನೋ ದ ಫ್ಲೇವರ್ ಆಫ್ ದೊಣ್ಣೆ ಬಿರಿಯಾನಿ, ದಿಸ್ ಇಸ್ ದ ರೈಟ್ ವಿಡಿಯೋ ಫಾರ್ ಯು ಗೈಸ್. ಐ ಆಮ್ ನಾಟ್ ಅ ಪ್ರೊಫೆಷನಲ್ ಬಿರಿಯಾನಿ ಮೇಕರ್ ಗೈಸ್. ಸೊ ನೋಡಿ ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಡಿಯೋಗೋಸ್ಕರ ಎಷ್ಟೆಲ್ಲ ಮಾಡಬೇಕು, ಆ ಕಣ್ ತೆಗಿಯೋಕೆ ಆಗ್ತಾ ಇಲ್ಲ. ಅಯ್ಯೋ ದೇವರೇ, ಅಯ್ಯೋ ದೇವಸ್ಥಾನ. ಇದೆಲ್ಲ ಮಾಡೋಕ್ಕೆ ನಮ್ಮ ಮಮ್ಮಿನೇ ಕರೆಕ್ಟ್ ಗೈಸ್, ನಾನೆಲ್ಲ ಮಾಡಲ್ಲ. ಅಯ್ಯೋಯ್ಯೋ ಸರಿ ಗೈಸ್, ನಾನು ಬರ್ತೀನಿ, ಸಿಗ್ತೀನಿ. 1 ನಿಮಿಷ ಅಳ್ತಾ ಇದ್ದೀನಿ ತುಂಬ. ಅಲ್ಲಿ ನೋಡಿ ಗೈಸ್ ಹೆಂಗೆ ಅಳ್ತಾ ಇದ್ದೀನಿ. ಅಯ್ಯೋ ದೇವರೇ, ಇಲ್ಲಿ ನೋಡಿ. ಓಕೆ ಗೈಸ್, ಸೊ ನಾನು ಇವಾಗ ಈ ಒಂದು ಪೇಸ್ಟ್ನ ಮಾಡ್ತಾ ಇದ್ದೀನಿ. ದ ಮೇನ್ ಇಂಗ್ರೀಡಿಯೆಂಟ್ ಫಾರ್ ದ ಕಲರ್ ಆಫ್ ದ ದೊಣ್ಣೆ ಬಿರಿಯಾನಿ. ಸೊ ಇದರಲ್ಲಿ ನಾನು ಚಿಲ್ಲೀಸ್ ಮತ್ತು ಗಾರ್ಲಿಕ್, ಜಿಂಜರ್ ಆ್ಯಂಡ್ ಪುದೀನಾ ಆ್ಯಂಡ್ ಧನಿಯಾ ಹಾಕಿದ್ದೀನಿ. ಸೊ ಕೈ ತುಂಬ ಪುದೀನ, ಕೈ ತುಂಬ ಧನಿಯಾ ಆ್ಯಂಡ್ ಒಂದು ಕೈ ತುಂಬ ಗಾರ್ಲಿಕ್ ಆ್ಯಂಡ್ ಹಾಫ್ ಆಫ್ ದ ಜಿಂಜರ್ ಆ್ಯಂಡ್ ಐ ಹ್ಯಾವ್ ಪುಟ್ ಆಲ್ಮೋಸ್ಟ್ ಲೈಕ್ 15 ಚಿಲ್ಲೀಸ್ ಹಾಕಿದ್ದೀನಿ. 1 kg ಬಿರಿಯಾನಿ ಮಾಡ್ತಾ ಇದ್ದೀನಿ ಗೈಸ್. ಇಟ್ಸ್ ಅ ಬಿಗ್ ಥಿಂಗ್. ಸೊ ಬನ್ನಿ ಗೈಸ್ ಪೇಸ್ಟ್ ಮಾಡೋಣ. ಕಮ್ ಆನ್ ಲೆಟ್ಸ್ ಗೋ. ಸೊ ಇದೆಲ್ಲನೂ ನಾನು ಇವಾಗ ಇದ್ರೊಳಗಡೆ ಹಾಕಿ ಈ ಒಂದು ಟೆಕ್ಸ್ಚರಲ್ಲಿ ಇರುತ್ತೆ. ಆ್ಯಂಡ್ ಈ ಒಂದು ಟೈಮಲ್ಲಿ ಯು ಹ್ಯಾವ್ ಟು ಜಸ್ಟ್ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ವಾಟರ್ ಗೈಸ್. ಸೊ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ಟು ಮೇಕ್ ಇಟ್ ಅ ಫೈನ್ ಪೇಸ್ಟ್. ಒಂದು ಪೇಸ್ಟ್ ಮಾಡೋಕ್ಕೆ ನೀರು ಹಾಕ್ತಾಯಿದ್ದೀನಿ. ನಮ್ಮ ದೊಣ್ಣೆ ಬಿರಿಯಾನಿಗೆ ಇದೇ ಮೇನ್ ಪೇಸ್ಟ್ ಗೈಸ್. ಸೊ ಇದನ್ನು ನಾವು ಸೆಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಸೈಡ್ ಬೈ ಸೈಡ್ ನಾವು ರೈಸು ಸೋಪ್ ಮಾಡೋಕ್ಕೆ ಇಟ್ಟಿದ್ದೀವಿ. And I've also chopped onions, get into the next process guys. Okay guys, so ನಾನು ಇವಾಗ ಸ್ಪೈಸಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೋಂಟ್ ಮೈಂಡ್ ಮೀ ಗೈಸ್, ನನಗಂತೂ ಇದ್ರ ಹೆಸರು ಗೊತ್ತಿಲ್ಲ. ನಾನು ತೋರಿಸ್ತೀನಿ ಆ್ಯಂಡ್ ವಾಯ್ಸ್ ಓವರ್ ಕೊಡ್ತೀನಿ ಗೈಸ್, ನಮ್ಮ ಮಮ್ಮಿ ಹತ್ರ ಕೇಳ್ಬಿಟ್ಟು. ರೋಸ್ಟ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಜಸ್ಟ್ ಗ್ರೈಂಡ್ ಇಟ್ ಗೈಸ್. ನಾವು ಒಂದು ಒಳ್ಳೆ ಪುಡಿ ಮಾಡಬೇಕು. ಇಟ್ಸ್ ದ ಮಸಾಲ ಫಾರ್ ದ ಬಿರಿಯಾನಿ. ಚಾಪ್ಡ್ ಆನಿಯನ್ಸ್ನ ಒಳಗಡೆ ಹಾಕ್ತಾ ಇದ್ದೀನಿ. ಶೈಲು ಗೆಟ್ ರೆಡಿ ಫಾರ್ ದ ಟಪ್ 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 ಟಪ್. ಓಕೆ ಗೈಸ್, ನಮಗೆ ಭಯ ಆಗ್ತೈತೆ. ಏನಿಲ್ಲ, ಎಣ್ಣೆ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ಗೈಸ್. ನಮ್ಮ ಮಮ್ಮಿ ಬಂದು ಹಾಕ್ಬಿಟ್ಟು ಹೋದ್ರು. ಯಾಕಂದರೆ ಗೊತ್ತಿಲ್ಲ ಕ್ವಾಂಟಿಟಿ ಎಷ್ಟು ಎಣ್ಣೆ ಹಾಕ್ಬೇಕಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಬಂದು ಹಾಕ್ಬಿಟ್ಟು ಹೋದ್ರು. ಸೊ ಇದು ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೆಂಗೆ ಮಾಡ್ತಾ ಇದ್ದಾನೆ ಪಾಪ, ನನಗೋಸ್ಕರ ಮಾಡ್ತಾ ಇದ್ದಾನೆ. ಇವಾಗ ನೋಡಿ ಆನಿಯನ್ಸ್ have become golden brown and now let's add the paste. ಇದು ಹಾಕೋಣ. ಇವಾಗ ಈ ಗರಂ ಮಸಾಲ ನಾವು ಗ್ರೈಂಡ್ ಮಾಡೋದಲ್ಲ, ಅದು 1 ಸ್ಪೂನ್ ಹಾಕೋಣ. 1 ಸ್ಪೂನ್ ಗರಂ. ಟರ್ಮರಿಕೋ ಮಿಕ್ಸ್ ಮಾಡಿದ್ರು ನಮ್ಮ ಮಮ್ಮಿ ಬಂದಮೇಲೆ. ಸೊ ಟರ್ಮರಿಕೋ ಆ್ಯಡ್ ಮಾಡಿ ಆ್ಯಂಡ್ ದೆನ್ ಮಿಕ್ಸ್ ಇಟ್. Wow.
ನಾನಂತೂ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಸೊ ಒಂದು ಕೈ ಫುಲ್ ಕಲ್ಲುಪ್ಪು ಹಾಕೋಣ. ಈಗ ಒಂದು ಕೈ ಕಲ್ಲುಪ್ಪು ಹಾಕೋಣ. ನೋಡಿ ಆಯಿಲು ಅಬ್ಸಾರ್ಬ್ ಆಗುತ್ತೆ. ನಾನೇನೋ ಜಾಸ್ತಿ ಆಯ್ತು ಅಂತ ಅನ್ಕೊಂಡೆ ಗೈಸ್, ಬಟ್ ನೋ ನೋ ಅದು ಅಬ್ಸಾರ್ಬ್ ಆಗ್ತಾ ಇದೆ. ಸೊ ಇಟ್ ವಿಲ್ ಬಿ ಫೈನ್. ನಾವಿವಾಗ ಚಿಕನ್ ಹಾಕೋಣ. ನೋಡಿ ಗೈಸ್, ಲೆಗ್ ಪೀಸ್ ಚಿಕನ್ ಪೀಸ್ನ ಹಾಗೆ ಹಾಕೋಣ. ಲೆಟ್ಸ್ ಜಸ್ಟ್ ಸ್ಪ್ರೆಡ್ ಇಟ್. ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಹಾಕಬೇಕು ಚಿಕನ್. ಅದಾದಮೇಲೆ ನಾವು ರೈಸ್ ಹಾಕ್ಬೇಕು. ಈ ಸ್ಟೇಜ್ಗೂ ನಮ್ಮ ಮಮ್ಮಿ ಬೇಕೇ ಬೇಕು ಗೈಸ್, ಯಾಕಂದರೆ ನೋಡಿ ಲೆಗ್ ಪೀಸ್ ನೋಡಿ ನಮ್ಮ ಮಮ್ಮಿ ಬಂದು ಟೇಸ್ಟ್ ಮಾಡಿದ್ರು. ಅದಾದಮೇಲೆ ಕೆಲವು ಮಿಸ್ಟೇಕ್ಸ್ ಇತ್ತು. ಶಿ ಕೇಮ್ ಆ್ಯಂಡ್ ಶಿ ಆ್ಯಡೆಡ್ ಅ ಲಿಟಲ್ ಬಿಟ್ ಆಫ್ ಕರ್ಡ್ ಆ್ಯಂಡ್ ದೆನ್ ಲಿಟಲ್ ಮೋರ್ ಆಫ್ ಚಿಲ್ಲಿ, ಯಾಕಂದರೆ ಸ್ವಲ್ಪ ಸ್ಪೈಸ್ ಕಡಿಮೆ ಅಂತ ಹೇಳಿದ್ರು. ಅದಾದಮೇಲೆ ಆ ಮಸಾಲ ಇತ್ತಲ್ಲ, ನಾವು ಮಸಾಲ ಇಟ್ಟಿದ್ದೆಲ್ಲ ಅದನ್ನ ಫುಲ್ ಹಾಕ್ಬಿಟ್ರಿ. ಈ ಪ್ರಾಸೆಸ್ಸಲ್ಲೇ ಹಾಕ್ಬಿಟ್ರು. ನಾನು ಅಂದ್ಕೊಂಡೆ ಲಾಸ್ಟಲ್ಲಿ ಹಾಕೋಣ ಅಂತ, ಬಟ್ ಅವ್ರು ಇದರಲ್ಲೇ ಹಾಕ್ಬಿಟ್ರು. ಸೊ ದಟ್ಸ್ ಇಟ್ ಗೈಸ್. ಅದೊಂದು ಚಿಕ್ಕ ಚೇಂಜಸ್ ಇತ್ತು. ಹಾಯ್ ಸುಮ್ಮ ಹಾಯ್. ರೈಸ್ ಹಾಕೋಣ ಬನ್ನಿ. ಇದು ಫುಲ್ 1 kg ಎಲ್ಲನೂ ಹಿಂಗೆ ಹಾಕೋಣ. ನಾವು ರೈಸ್ ಹಾಕಿದ್ವಲ್ಲ ಅದೇ ಕ್ವಾಂಟಿಟಿಗೆ ನೀರು ಹಾಕಾಯಿತು. ಬಾಯ್ಲ್ ಆದರೆ ಬಿರಿಯಾನಿ ರೆಡಿ. ಓಕೆ ಗೈಸ್, ಬಿಸಿ ಬಿಸಿ ದೊಣ್ಣೆ ಬಿರಿಯಾನಿ ರೆಡಿ. ಇಲ್ಲಿ ನೋಡಿ ಚೆನ್ನಾಗಿದೆಯಾ? ನಮ್ಮ ಅಜ್ಜಿ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೌಸ್ ಇಟ್? ಸೂಪರ್ ಸೂಪರ್. ಹೌಸ್ ಬಿರಿಯಾನಿ ಶಿ? ಆಸಮ್. ಹೌಸ್ ಬಿರಿಯಾನಿ? சூப்பர். Thank you. Thank you. எப்படி ப்ரோ இருக்கு? Thank you. You did it. Yeah. Nice. Thank you, Sus. Thank you. இது மட்டன் கீமா. இது ஒன் ட்ரை பண்ணுங்க. பாப்ஸ் மேட். ஆனா சூடாறிடுச்சு. Don't mind. Super. Thank you. Thank you. Thank you. How is it, my love? Good. Who prepared? Me. How is it? Super. Thank you, my love. Who prepared? You prepared.